ನಮಸ್ಕಾರ ಸ್ನೇಹಿತರೆ, ಆರ್ಸಿಬಿ ಸ್ಟಾರ್ ಕ್ರಿಕೆಟಿಗ, ದೇಸಿ ಕ್ರಿಕೆಟ್ನ ಪ್ರತಿಭಾನ್ವಿತ ಆಟಗಾರ ಅಂತ ಕರೆಸಿಕೊಳ್ತಿರೋ ಬೌಲರ್ ಯಶ್ ದಯಾಳ್ಗೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಆರೋಪ ಕೇಳಿಬಂದಿದೆ. ಆರ್ಸಿಬಿ ಇತ್ತೀಚೆಗೆ ಚಾಂಪಿಯನ್ ಆಯ್ತಲ್ಲ, ಯಶ್ ದಯಾಳ್ರ ಉತ್ತಮ ಬೌಲಿಂಗ್ ಕೂಡ ಹೆಲ್ಪ್ ಮಾಡಿತ್ತು. ಆದರೆ ಇಂಥ ಯಶ್ ದಯಾಳ್ ಮಹಿಳೆಯರಿಗೆ ಲೈಂಗಿಕ ಕಿರುಕುಳಗಳನ್ನು ಕೊಟ್ಟಿದ್ದಾರೆ, ಹಲವು ಮಹಿಳೆಯರಿಗೆ ಮೋಸ ಮಾಡಿದ್ದಾರೆ ಅಂತ, ಮದುವೆ ನೆಪದಲ್ಲಿ ಅನ್ಯಾಯ ಮಾಡಿದ್ದಾರೆ ಅಂತ ದೂರು ದಾಖಲಾಗಿದೆ. ಖುದ್ದು ಸಂತ್ರಸ್ತೆ ಎನ್ನಲಾಗ್ತಿರೋ ಮಹಿಳೆ ಈ ದೂರನ್ನ ಕೊಟ್ಟಿದ್ದು ತನಗೆ ಮಾನಸಿಕ ಮತ್ತು ದೈಹಿಕವಾಗಿ ಯಶ್ ದಯಾಳ್ ಹಿಂಸೆ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಸಾಕ್ಷ್ಯಗಳನ್ನ ಕೂಡ ಕೊಡ್ತೀನಿ ಅಂತ ಹೇಳಿ, ದಾಖಲೆಗಳ ಸಮೇತ ಕಂಪ್ಲೇಂಟ್ ಅಂತ ಹೇಳಿ ಒಂದಷ್ಟು ಕೊಟ್ಟಿದ್ದಾರೆ. ಗಂಭೀರ ಆರೋಪ ಮಾಡಲಾಗಿದೆ. ಯಶ್ ದಯಾಳ್ ಅವರ ಕರಿಯರ್ ಮೇಲೂ ಇದು ದೊಡ್ಡ ತೂಗುಗತ್ತಿ. ಆರ್ಸಿಬಿಗೂ ಶಾಕ್. ಅಲ್ಲದೆ ಯಶ್ ದಯಾಳ್ ಮೇಲಿನ ಆರೋಪ ತನಿಖೆ ಮಾಡುವಂತೆ ಈಗ ಯುಪಿಯ ಯೋಗಿ ಸರ್ಕಾರ ಕೂಡ ಆದೇಶ ಕೊಟ್ಟಿದೆ. ಈ ಮೂಲಕ ಯಶ್ ದಯಾಳ್ಗೆ ಈಗ ಬಂಧನದ ಭೀತಿ ಕಾಡ್ತಾ ಇದೆ. ಹಾಗಿದ್ರೆ ಯಶ್ ದಯಾಳ್ ವಿರುದ್ಧ ಮಾಡ್ತಿರೋ ಆರೋಪ ಏನು, ಆ ಮಹಿಳೆ ಯಾರು, ಏನಿದು ಪ್ರಕರಣ, ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ. ಯಶ್ ದಯಾಳ್ ಮೇಲೆ ಗಂಭೀರ ಆರೋಪ. ಸ್ನೇಹಿತರೆ, ಯಶ್ ದಯಾಳ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸದ್ಯ ದೇಸಿ ಕ್ರಿಕೆಟ್ನ ಒನ್ ಆಫ್ ದಿ ಲೀಡಿಂಗ್ ಪ್ಲೇಯರ್. 27 ವರ್ಷದ ಯಶ್ ಇದುವರೆಗೂ ಸಾಕಷ್ಟು ಟೂರ್ನಿಗಳಲ್ಲಿ ಆಡಿದ್ದಾರೆ. ಈಗಲೂ ಆರ್ಸಿಬಿ ಟೀಮ್ನ ಪ್ರಮುಖ ಬೌಲರ್. 2024ರಲ್ಲಿ ನಡೆದ ಆಕ್ಷನ್ ನಲ್ಲಿ ಹರಾಜಲ್ಲಿ 5 ಕೋಟಿ ರೂಪಾಯಿ ಕೊಟ್ಟು ಆರ್ಸಿಬಿ ಅವ್ರನ್ನ ಖರೀದಿ ಮಾಡಿತ್ತು. ಆರ್ಸಿಬಿ ಕಪ್ ಗೆಲ್ಲುವಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದ್ರು. ಇಂಥ ಯಶ್ ವಿರುದ್ಧ ಅವರದೇ ರಾಜ್ಯದ ಮಹಿಳೆ ಅಂದ್ರೆ ಯುಪಿಯ ಗಾಜಿಯಾಬಾದ್ನ ಮಹಿಳೆ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ದಾರೆ. ಯಶ್ ದಯಾಳ್ಗೂ ನನಗೂ 5 ವರ್ಷಗಳಿಂದ ಸಂಬಂಧ ಇತ್ತು. ಅವ್ರು ನನ್ನನ್ನ ಮದುವೆಯಾಗೋದಾಗಿ ಮಾತು ಕೊಟ್ಟಿದ್ರು, ಆದ್ರೆ ಈಗ ವಂಚನೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಈ ಕುರಿತು 2 ಕಡೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಜೂನ್ 14ಕ್ಕೆ ಮಹಿಳಾ ಸಹಾಯವಾಣಿ 181ಗೆ ಕಾಲ್ ಮಾಡಿ ದೂರು ಕೊಟ್ಟಿದ್ರು. ಆದರೆ ಈ ಕೇಸ್ ಪ್ರಗತಿ ಕಾಣ್ತಿಲ್ಲ ಅಂತ ನೇರವಾಗಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ರ ಕಚೇರಿಗೆ ಹೋಗಿ ದೂರು ಕೊಟ್ಟು ಬಂದಿದ್ದಾರೆ. ಇದಕ್ಕೆ ಸಿಎಂ ಆಫೀಸ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಗಾಜಿಯಾಬಾದ್ನ ಇಂದಿರಾಪುರಂನಲ್ಲಿರೋ ಸರ್ಕಲ್ ಆಫೀಸರ್ ಕಡೆಯಿಂದ ರಿಪೋರ್ಟ್ ಕೇಳಿ ಜುಲೈ 21ರ ಒಳಗಾಗಿ ಪೋರ್ಟಲ್ ನಲ್ಲಿ ದಾಖಲಾಗಿರೋ ದೂರನ್ನ ಸಾಲ್ವ್ ಮಾಡಬೇಕು ಅಂತ ಡೆಡ್ ಲೈನ್ ಕೊಡಲಾಗಿದೆ. ಇದರ ಬೆನ್ನಲ್ಲೇ ಗಾಜಿಯಾಬಾದ್ ಪೊಲೀಸ್ ಸ್ಟೇಷನ್ ನಲ್ಲಿ ಯಶ್ ದಯಾಳ್ ಮೇಲೆ ಎಫ್ಐಆರ್ ಕೂಡ ಆಗಿದೆ. ಎಫ್ಐಆರ್ ನಲ್ಲಿ ಏನಿದೆ, ಹಲವು ಗಂಭೀರ ಆರೋಪ ಇದೆ. ಮೋಸ, ವಂಚನೆ, ಲೈಂಗಿಕ ಕಿರುಕುಳ ಎಲ್ಲವನ್ನ ಹಾಕಿದ್ದಾರೆ. ಯಶ್ ದಯಾಳ್ ಕಳೆದ 5 ವರ್ಷಗಳಿಂದ ನನಗೆ ಗೊತ್ತು, ಸಂಬಂಧ ಹೊಂದಿದ್ರು, ನನ್ನನ್ನು ಮದುವೆ ಆಗೋದಾಗಿ ಹೇಳಿ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಕಂಪ್ಲೀಟ್ ಶೋಷಣೆ ಮಾಡಿದ್ದಾರೆ. ನನ್ನನ್ನು ಹೆಂಡತಿ ರೀತಿ ಅವರು ಕುಟುಂಬಕ್ಕೆ ಪರಿಚಯ ಮಾಡಿಕೊಟ್ಟಿದ್ರು, ಆದರೆ ಮದುವೆ ಆಗಿಲ್ಲ. ಆಮೇಲೆ ನಿನ್ನ ಉದ್ದೇಶ ಏನು ಅಂತ ನಾನು ಕೇಳಿದಾಗ ದೈಹಿಕವಾಗಿ ನನ್ನ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ. ನನ್ನ ಹತ್ರ ದುಡ್ಡನ್ನು ತಗೊಂಡು ಆರ್ಥಿಕವಾಗಿಯೂ ಶೋಷಿಸಿದ್ದಾರೆ. ಹಾಗೆ ನನ್ನ ರೀತಿಯಲ್ಲೇ ಹಲವು ಯುವತಿಯರಿಗೆ ಮೋಸ ಮಾಡಿದ್ದಾರೆ ಅಂತ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದ್ದಾರೆ. ಅಲ್ಲದೆ ತಾವು ಮಾಡಿರೋ ಆರೋಪಗಳಿಗೆ ಪ್ರೂಫ್ ಇದೆ ಅಂತ ಹೇಳಿ ಯಶ್ ದಯಾಳ್ರೊಂದಿಗಿನ ಚಾಟ್ ರೆಕಾರ್ಡ್ಗಳು, ಸ್ಕ್ರೀನ್ ಶಾಟ್ಗಳು, ವಿಡಿಯೋ ಕಾಲ್ ದಾಖಲೆಗಳು ಮತ್ತು ಫೋಟೋಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ರೀತಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಅಲ್ಲದೆ ಯಶ್ ದಯಾಳ್ ಮನೆಯಲ್ಲಿ ನಾನು 15 ದಿನ ಇದೆ. 2022ರ IPL ನಲ್ಲಿ ಗುಜರಾತ್ ಟೈಟನ್ಸ್ ತಂಡ ಗೆದ್ದಾಗ ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಯಶ್ ದಯಾಳ್ ಕುಟುಂಬವನ್ನ ಕೂಡ ಭೇಟಿ ಮಾಡಿದ್ದೆ ಅಂತ ಮಹಿಳೆ ಹೇಳಿದ್ದಾರೆ. ನಂತರ ಯಶ್ ದಯಾಳ್ರ ಸಹೋದರಿ ಮತ್ತು ಸ್ನೇಹಿತರೊಂದಿಗೆ 15 ದಿನ ಊಟಿ ಪ್ರವಾಸಕ್ಕೂ ಹೋಗಿದ್ದೆ. ಹಲವು ಬಾರಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದೀನಿ. ಅವರ ಕುಟುಂಬದೊಂದಿಗೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅವರ ಮನೆಯವರು ಕೂಡ ದಯಾಳ್ ನಿನ್ನನ್ನು ಮದುವೆ ಆಗ್ತಾನೆ ಅಂತ ಭರವಸೆ ಕೊಟ್ಟಿದ್ರು. ದಯಾಳ್ ಮತ್ತು ನನ್ನ ರಿಲೇಶನ್ಶಿಪ್ 2020ರಲ್ಲಿ ಶುರುವಾಗಿತ್ತು. ಮೊದಲು ನಾವಿಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದ್ವಿ. ನಂತರ ಪ್ರಯಾಗ್ರಾಜ್ನಲ್ಲಿ ಮೊದಲ ಬಾರಿಗೆ ಭೇಟಿ ಆದ್ವಿ. ಆದರೆ ಈಗ ಮೋಸ ಆಗಿದೆ. ದಯಾಳ್ರಿಂದ ಮೋಸ ಹೋದ ಇನ್ನೊಬ್ಬ ಮಹಿಳೆ ಕೂಡ ನನ್ನೊಂದಿಗೆ ಟಚ್ನಲ್ಲಿದ್ದಾರೆ. ಇದೇ ವರ್ಷದ ಫೆಬ್ರವರಿಯಲ್ಲಿ RCB ಪ್ಲೇಯರ್ ಒಬ್ಬರ ವಿವಾಹದಲ್ಲೂ ಕೂಡ ನಾವು ಭಾಗಿಯಾಗಿದ್ವಿ. ಅಲ್ಲಿ ಎಂಗೇಜ್ಮೆಂಟ್ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಆದರೆ ಏಪ್ರಿಲ್ 17ಕ್ಕೆ ಯಶ್ ಜೊತೆ ಅಫೇರ್ನಲ್ಲಿದ್ದ ಹುಡುಗಿಯೊಬ್ಬಳು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ಲು. ಆಕೆ ಕೂಡ ಯಶ್ ಕುಟುಂಬ ನನ್ನನ್ನು ಮದುವೆಯಾಗೋ ಬಗ್ಗೆ ಭರವಸೆ ಕೊಟ್ಟಿದೆ ಅಂತ ಹೇಳಿದ್ಲು. ದಯಾಳ್ ಇಬ್ಬರಿಗೂ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ನಾನು ತಕ್ಷಣ ಇದ್ರ ಬಗ್ಗೆ ಕೇಳಿದೆ. ಆದರೆ ಇದನ್ನು ಕೇಳಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ನಡೀತು, ದೈಹಿಕ ಮತ್ತು ಮಾನಸಿಕವಾಗಿ ಕಿರುಕುಳವನ್ನು ಕೊಟ್ಟರು. ದಯಾಳ್ ಈ ರೀತಿ ಹಲವು ಮಹಿಳೆಯರೊಂದಿಗೆ ಅಕ್ರಮ ಸಂಬಂಧಗಳನ್ನು ಹೊಂದಿದ್ದಾರೆ ಅಂತ ನನಗೆ ಗೊತ್ತಿದೆ. ಸಂತ್ರಸ್ತ ಮಹಿಳೆಯರೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಆತ ಈ ಕೇಸನ್ನು ಮುಚ್ಚಿ ಹಾಕೋಕೆ ಪ್ರಯತ್ನ ಪಡ್ತಿದ್ದಾರೆ. ಹಣ, ಅಧಿಕಾರ ಮತ್ತು ಫೇಮ್ನಿಂದ ಆತ ಪ್ರಭಾವ ಬೀರ್ತಾ ಇದ್ದಾರೆ. ನನಗೆ ಕಾನೂನು ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಾನು ಎಲ್ಲೂ ಹೋಗಲ್ಲ. ನನಗೆ ಆತ ಇಷ್ಟು ಮೋಸ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ನಾನು ಇದೆಲ್ಲ ದೇವರಿಗೆ ಬಿಟ್ಟು ಬಿಡ್ತೀನಿ. ನನ್ನ ಬಗ್ಗೆ ಅವರ ಕುಟುಂಬ ತುಂಬಾ ಕೆಟ್ಟದಾಗಿ ಮಾತಾಡೋಕೆ ಶುರು ಮಾಡಿದ್ದಾರೆ. ಹೀಗಾಗಿ ನಾನು ಕಾನೂನಿಗೆ ಮೊರೆ ಹೋಗಬೇಕಾಯ್ತು ಅಂತ ಇದೆಲ್ಲ ಆ ಮಹಿಳೆ ಹೇಳಿರೋದು, ಮಾಡಿರೋ ಆರೋಪಗಳು.
ಎಷ್ಟು ನಿಜ ಎಷ್ಟು ಸುಳ್ಳು ನೆಕ್ಸ್ಟ್ ತನಿಖೆ ಆದ್ಮೇಲೆ ಸಾಬೀತಾಗಬೇಕಿದೆ ಎಲ್ಲವೂ ಕೂಡ. ಅಲ್ಲದೆ FIR ದಾಖಲಾದ ನಂತರ ಪೊಲೀಸರು ಯಶ್ ದಯಾಳ್ಗೆ ನೋಟಿಸ್ ಕಳಿಸಿದ್ದಾರೆ. ಈ ವಿಚಾರದ ಬಗ್ಗೆ ತ್ವರಿತ ತನಿಖೆ ನಡೆಸಬೇಕಾಗಿದೆ. ಆತನ ಮೇಲೆ ಕ್ರಮ ಆದ್ರೆ ನನ್ ಜೊತೆಗೆ ಆತ ಮೋಸ ಮಾಡಿರೋ ಎಲ್ಲ ಹುಡುಗಿಯರಿಗೂ ನ್ಯಾಯ ಸಿಗುತ್ತೆ ಅಂತ ದೂರುದಾರ ಮಹಿಳೆ ಹೇಳಿದ್ದಾರೆ. ಅಲ್ಲದೆ ಈ ಆರೋಪ ಬಂದ ಬೆನ್ನಲ್ಲೇ ಯಶ್ ದಯಾಳ್ರೊಂದಿಗಿನ ಫೋಟೋಗಳನ್ನ ಮಹಿಳೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ಸ್ಥಳೀಯ ಮಾಧ್ಯಮಗಳು ಕೂಡ ಈ ಆರೋಪವನ್ನ ಆಕೆ ಹಿಂದೆನೆ ಮಾಡಬೇಕಾಗಿತ್ತು, ಆದ್ರೆ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಆಕೆ ಇಷ್ಟು ದಿನ ಟೈಮ್ ತಗೊಂಡಿದ್ರು ಅಂತೆಲ್ಲ ರಿಪೋರ್ಟ್ ಆಗ್ತಾ ಇದೆ. ಈ ಮೂಲಕ ಯಶಸ್ಸಿನ ಅಲೆಯಲ್ಲಿದ್ದ ಯಶ್ ದಯಾಳ್ ಈಗ ಲೈಂಗಿಕ ಕಿರುಕುಳ, ಹಿಂಸೆ ಹಾಗೂ ಹಲವು ಮಹಿಳೆಯರಿಗೆ ವಂಚನೆಯಂತಹ ದೊಡ್ಡ ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ. RCBಯ ಸ್ಟಾರ್ ಪ್ಲೇಯರ್. ಆದರೆ ಮಹಿಳೆಯ ಆರೋಪವನ್ನ ಯಶ್ ದಯಾಳ್ ಅಂಡ್ ಫ್ಯಾಮಿಲಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಗೊತ್ತಾ? ನಮಗೆ ಆ ಮಹಿಳೆ ಯಾರು ಅಂತಲೇ ಗೊತ್ತಿಲ್ಲ ಅಂತ ಯಶ್ ದಯಾಳ್ರ ತಂದೆ ಹೇಳಿದ್ದಾರೆ. ಈ ಮಹಿಳೆಯ ಆರೋಪಗಳ ಬಗ್ಗೆ ಯಶ್ ದಯಾಳ್ ಇದುವರೆಗೂ ಸಾರ್ವಜನಿಕವಾಗಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದ್ರೆ ಇದೇನಾದ್ರೂ ನಿಜವಾದ್ರೆ ಯಶ್ ದಯಾಳ್ ಜೀವನಕ್ಕೆ ಅತಿ ದೊಡ್ಡ ತಿರುವು ಆಗ್ಬೋದು. ಯಾಕಂದ್ರೆ ಯಶ್ ದಯಾಳ್ಗೀಗ 27 ವರ್ಷ. ಹಂತ ಹಂತವಾಗಿ ತಮ್ಮ ಪ್ರೊಫೈಲ್ ಬಿಲ್ಡ್ ಮಾಡ್ಕೊಳ್ತಿದ್ರು. RCB ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅತಿ ದುಬಾರಿ ಆಟಗಾರ ಆಗ್ತಾ ಇದ್ರು. ಹರಾಜಲ್ಲಿ ಚೆನ್ನಾಗಿ ಅವರ ಪರ್ಫಾರ್ಮೆನ್ಸ್ ಇತ್ತು. ಮೊದಲು ಉತ್ತರ ಪ್ರದೇಶದ ಯೂತ್ ಕ್ರಿಕೆಟ್ ಅನ್ನ ಪ್ರತಿನಿಧಿಸಿದ್ದ ದಯಾಳ್, ನಂತರ ವಿಜಯ್ ಹಜಾರೆ, ರಣಜಿ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಲೆಲ್ಲ ಆಡಿದ್ದಾರೆ. 2022ರಲ್ಲಿ IPLಗೆ ಕಾಲಿಟ್ಟು IPL ಆಕ್ಷನ್ ನಲ್ಲಿ 3.2 ಕೋಟಿಗೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಹೋಗಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಆ ವರ್ಷ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ಗೆದ್ದಿತ್ತು ಕೂಡ. ನಂತರ 2024ರ IPL ಹರಾಜಲ್ಲಿ 5 ಕೋಟಿಗೆ ರಾಯಲ್ ಚಾಲೆಂಜರ್ಸ್ ಪಾಲಾದ್ರು. ಹಾಗೆ ನೋಡಿದ್ರೆ RCB ಬಂದ್ಮೇಲೆ ಇವರ ಪರ್ಫಾರ್ಮೆನ್ಸ್ ಅವಾಗ ಬಹಳ ಚೆನ್ನಾಗೇನಿರಲಿಲ್ಲ. ಆದ್ರೆ ಈ ಸಲ ಪರವಾಗಿರ್ಲಿಲ್ಲ, ಚೆನ್ನಾಗೇ ಮಾಡಿದ್ರು. ಈ ಸಲ 18 ವರ್ಷಗಳ ನಂತರ ಕಪ್ ಗೆಲ್ಲುವಲ್ಲಿ ಮಹತ್ವದ ಪಾತ್ರವನ್ನು ನಿಭಾಯಿಸಿದ್ರು 2025ರ IPL ನಲ್ಲಿ. ಆದ್ರೆ ಈಗ ಆ ಗರಿಮೆಯ ಹೊತ್ತಲ್ಲೇ ಈ ಕರಿ ಕೂಡ ಬಂದು ಅವರ ಮುಖಕ್ಕೆ ಅಂಟಿಕೊಂಡಿದೆ. ಸದ್ಯ UP ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮಹಿಳೆ ತಾನು ಮಾಡಿರೋ ಆರೋಪಕ್ಕೆ ಸಾಕ್ಷ್ಯಗಳನ್ನ ಕೊಡಬೇಕು. ನೋಡ್ಬೇಕು ಏನಾಗುತ್ತೆ ಈ ಕೇಸಲ್ಲಿ ಅಂತೇಳಿ. ಮುಂದೆ ಏನೇ ಅಪ್ಡೇಟ್ ಬಂದ್ರು ಕೂಡ ನಿಮ್ಗೆ ನಾವು ತಲುಪಿಸ್ತೀವಿ ಮಾಹಿತಿಯನ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ. ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5 ಸ್ಟಾರ್ ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು, ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು, ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬೋದು.